ಹರಿ ಓಂ, ವೆಲ್ಕಮ್ ಬ್ಯಾಕ್ ಟು ಹಂಧ್ವಾನಿ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಸೊ ನೀವು ನೋಡ್ತಾ ಇರ್ಬೋದು, ಸೀರೀಸ್ ನನ್ನ ವಿಡಿಯೋಸ್ ಬರ್ತಾ ಇದೆ. ನಮ್ಮ ಅಪ್ಪಾಜಿ ಬಾಗನ ತಂದಾಗಿಂದ ಅವ್ರು ಬಂದಾಗಿಂದ ಸೀರೀಸ್ ವಿಡಿಯೋಸ್ ಹಾಕ್ತಾ ಇದ್ದೀನಿ. ಅವ್ರ ಜೊತೆಗಿರೋದು, ನನ್ನ ತಂಗಿ ಜೊತೆಗಿರೋದು, ಈ ಥರ ಸೀರೀಸ್ ವಿಡಿಯೋಸ್ ಬರ್ತಾ ಇದೆ. ಸೊ ನಾನು ಸಾಟರ್ಡೆ ನೈಟು ಡಿನ್ನರ್ಗೋಸ್ಕರ ಪೂರಿ ಮತ್ತು ಚೋಲೆ ಮಸಾಲ ಅಂತ ಹೇಳ್ತಾರೆ, ಅದು ಕಡಲೆಕಾಳ್ದು ಕರ್ರಿ ಮಾಡ್ತಾ ಇದ್ದೀನಿ. ಕಡಲೆಕಾಳು ಮತ್ತು ಬಟಾಣಿಗಳೆರಡು ಕೂಡ ಮಿಕ್ಸ್ ಮಾಡ್ಕೊಂಡು ಮಾಡ್ತಾ ಇದ್ದೀನಿ. ಸೊ ಪೂರಿ ಮಾಡೋದಕ್ಕೆ ನಾನು ರೆಡ್ ಕಲರ್ ಬೌಲ್ ಯೂಸ್ ಮಾಡಿದೆ, ನೋಡಿರ್ಬೋದು ಅಂದ್ಕೊಳ್ತೀನಿ. ಸೊ ಆ ಬೌಲಲ್ಲಿ ನಾನು 2.5 ಬೌಲಷ್ಟು ಗೋಧಿ ಹಿಟ್ಟನ್ನು ತಗೊಂಡು ಅದಕ್ಕೆ ಸ್ವಲ್ಪ ಉಪ್ಪು ಮತ್ತು ಒಂದೇ ಒಂದು ಟೀ ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊತಾ ಇದ್ದೀನಿ. ಸೊ ಗೋಧಿ ಹಿಟ್ಟಿಂದ ಮಾಡಿದ್ರೆ ಆರೋಗ್ಯಕ್ಕೆ ಒಳ್ಳೆಯದು ಪೂರಿ. ಸೊ ಆಲ್ರೆಡಿ ಪೂರಿ ಜಾಸ್ತಿ ಆಯಿಲ್ ಕಂಟೆಂಟ್ಸ್ ತಿನ್ನಬಾರ್ದು. ಸೊ ಪೂರಿ ಏನು ಅಷ್ಟೊಂದು ಹೆಲ್ದಿ ಅಲ್ಲ ನೋಡಿಕೊಂಡ್ರೆ, ಬಟ್ ಅದರಲ್ಲಿ ನೀವು ಮೈದಾ ಹಿಟ್ಟನ್ನು ಯೂಸ್ ಮಾಡಿದ್ರೆ ಅದು ಅನ್ಹೆಲ್ದಿ. ಮೈದಾ ಆರೋಗ್ಯಕ್ಕೆ ಅಷ್ಟು ಒಳ್ಳೇದಲ್ಲ. ಸೊ ಆದಷ್ಟು ಗೋಧಿ ಹಿಟ್ಟಲ್ಲೇ ಪೂರಿ ಮಾಡಿ, ಚೆನ್ನಾಗಿರುತ್ತೆ. ಸಾಫ್ಟಾಗಿ ಬರ್ತವೆ. ಅಂದರೆ ದಪ್ಪ ಥರ ಹುಬ್ಬಿ ಬರಬೇಕು ಅಂದರೂ ಕೂಡ ಬರುತ್ತೆ ಪೂರಿ ಇದರಲ್ಲಿ. ಸೊ ನೀವು ಮೈದಾ ಯೂಸ್ ಮಾಡ್ಬೇಕಂತಲೇ ಏನು ನೆಸೆಸಿಟಿ ಇಲ್ಲ. ಕೆಲವೊಬ್ರು ಮಾತ್ರ ಮೈದಾ ಯೂಸ್ ಮಾಡ್ತಾರೆ, ಕೆಲವೊಬ್ರು ತುಂಬ ಜನ ಗೋಧಿನೇ ಯೂಸ್ ಮಾಡ್ತಾರೆ. ಸೊ ಮೈದಾ ಯಾರ್ಯಾರು ಯೂಸ್ ಮಾಡ್ತಾರಲ್ಲ, ಗೋಧಿನಲ್ಲೇ ಮಾಡಿ ಅಂತ ಹೇಳ್ತೀನಿ, ಯಾಕಂದರೆ ಅದೇ ಹೆಲ್ದಿ ಮೈದಾಗಿಂತ. ಸೊ ಇದೆಲ್ಲ ಕಲಿಸ್ಕೊಂಡಾದ್ಮೇಲೆ ಸ್ವಲ್ಪ ಒಂಚೂರು ಆಯಿಲ್ ಹಾಕ್ಕೊಂಡು ಲಾಸ್ಟಲ್ಲಿ ಗ್ರೀಸ್ ಮಾಡಿಕೊಂಡು ಚಪಾತಿ ಆಗಲಿ ಪೂರಿ ಆಗಲಿ ಯಾವುದೇ ಆಗಲಿ ಚೆನ್ನಾಗಿ ನಾದಿ ಬಿಡಬೇಕು, ಹಾಗಾದ್ರೇ ಸಾಫ್ಟಾಗಿ ಬರೋದು. ಸೊ ನಾನು ಅದನ್ನ ಫಸ್ಟು ಯಾವುದೇ ಚಪಾತಿ ಮಾಡುವಾಗಲಿ ಮತ್ತು ಪೂರಿ ಮಾಡುವಾಗಲಿ ಫಸ್ಟ್ ಚಪಾತಿ ಹಿಟ್ಟು ಕಲಿಸ್ಬಿಟ್ಟು ಆಮೇಲೆ ನೆಕ್ಸ್ಟ್ ಬೇರೆ ಎಲ್ಲ ಕೆಲಸ ಮಾಡ್ಕೊಳ್ಳಿ. ಸೊ ಫಸ್ಟು ಪೂರಿಗೆ ಹಿಟ್ಟು ಕಲಸಿಟ್ಟು ಆಮೇಲೆ ನಾನು ಕರ್ರಿ ಮಾಡ್ಕೊಳ್ಳೋದಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ವೆಜಿಟೇಬಲ್ಸ್ ಕಟ್ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಕಮ್ಮಿ ಐಟಮ್ಸಿಂದ ಈಸಿಯಾಗಿ ಬೇಗ ಆಗುತ್ತೆ ಕರ್ರಿ ಇದು. ಸೊ ಇಲ್ಲಿ ನಾನು 2 ಟೊಮ್ಯಾಟೊ ಯೂಸ್ ಮಾಡ್ತಾ ಇದ್ದೀನಿ. ಹುಣಸೆಹಣ್ಣು ಬೇಕಂದ್ರೆ ನೀವು ಆ್ಯಡ್ ಮಾಡ್ಕೋಬೋದು, ಅಥವಾ ನಾನು ಟೊಮೆಟೊ ಇದ್ದರೆ ಬರೀ ಟೊಮೆಟೊ ಹಾಕೋಬೇಕು. ಸೊ ಥಿಕ್ನೆಸ್ ಬರಬೇಕು ಅಂತಂದರೆ ಸ್ವಲ್ಪ ಟೊಮೆಟೊ ಜಾಸ್ತಿ ಆ್ಯಡ್ ಮಾಡ್ಕೊಳ್ಳಿ, ಅಂದರೆ ಹುಳಿ ಅಷ್ಟು ನೋಡ್ಬಿಟ್ಟು ಹಾಕೊಳ್ಳಿ. ತುಂಬ ಹುಳಿ ಇತ್ತು ಟೊಮೆಟೊ ಅಂತಂದರೆ ಕಡಿಮೆನೇ ಹಾಕ್ಕೊಳ್ಳಿ. ಸೊ ನಾನು ಈರುಳ್ಳಿ ಜಾಸ್ತಿ ಯೂಸ್ ಮಾಡ್ತಾ ಇಲ್ಲ. ಸೊ ಟೊಮೆಟೊದಲ್ಲಿ 2 ಟೊಮೆಟೊ ಕೂಡ ನಾನು ರುಬ್ಬಕ್ಕೆ ಹಾಕೊಳ್ತೀನಿ. ಒಗ್ಗರಣೆಗೇನು ಟೊಮೆಟೊ ಯೂಸ್ ಮಾಡೋದಿಲ್ಲ, ಆನಿಯನ್ ಮಾತ್ರ ನಾನು ಒಗ್ಗರಣೆಗೆ ಹಾಕೋದು. ಸೊ ಒಂದೇ ನಾನು ಆನಿಯನ್ ತೊಗೊಂಡ್ರೆ ಅದರಲ್ಲಿ ಒಂದು 2ರಿಂದ 3 ಸ್ಲೈಸಸ್ ಮಾತ್ರ ನಾನು ರುಬ್ಬಕ್ಕೆ ಹಾಕ್ಕೊಳ್ತಾ ಇದ್ದೀನಿ, ಮಿಕ್ಕಿದ್ದೆಲ್ಲ ಒಗ್ಗರಣೆಗೆ ಹಾಕ್ಕೊಳ್ತಿದ್ದೀನಿ. ಸೊ ಒಂದು 3 ಹೆಸರು ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ, ಒಂದು ಸ್ವಲ್ಪ ಶುಂಠಿ ಹಾಕ್ಕೊಳ್ತಿದ್ದೀನಿ, ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, 2 ಲವಂಗ, 1 ಏಲಕ್ಕಿ, ಸ್ವಲ್ಪ ಚಕ್ಕೆ. ಸೊ ಇಷ್ಟು ಸಾಕು, ಇಷ್ಟು ಹಾಕಿದ್ರೆ ಸಾಕು, ಆರಾಮಾಗಿರುತ್ತೆ, ತುಂಬ ಚೆನ್ನಾಗಿ ಈಸಿಯಾಗಿ ಮಾಡ್ಬೋದು. ಹಾಗೆ ಸ್ವಲ್ಪ ಕಾಯಿ ತುರಿ ಹಾಕ್ಕೊಳ್ತಾ ಇದ್ದೀನಿ. ಇದು ಸ್ಪೈಸಸ್ ಪೌಡರ್ಸು ನಾನು ಒಗ್ಗರಣೆಗೆ ಹಾಕ್ಕೊಳ್ತೀನಿ, ರುಬ್ಬಕ್ಕೆ ಹಾಕ್ಕೊಳ್ಳೋದಿಲ್ಲ. ಸೊ ಅದೆಲ್ಲ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಳಿ, ಅಂದರೆ ಸ್ವಲ್ಪ ನುಣ್ಣಗೆ ಗ್ರೈಂಡ್ ಮಾಡ್ಕೋಬೇಕು. ಸೊ ಅದಾದ್ಮೇಲೆ ನಾನು ಈ ಕಡೆ ಒಗ್ಗರಣೆ ಹಾಕ್ಕೊಳ್ತಾ ಇದ್ದೀನಿ, ಯಾವುದಕ್ಕೆ ಕರ್ರಿ ಮಾಡೋದಕ್ಕೆ, ಪಲ್ಯ ಮಾಡೋದಕ್ಕೆ. ಸೊ 2ರಿಂದ 3 ಟೀ ಸ್ಪೂನಷ್ಟು ಆಯಿಲ್ ಹಾಕೊಳ್ಳಿ. ಸ್ವಲ್ಪ ಆಯಿಲ್ ಒಂಚೂರು ಜಾಸ್ತಿ ಇರಲಿ, ಯಾಕಂದರೆ ಕರಿಯಲ್ಲಿ ನೀವು ಅದರಲ್ಲೇ ಬೇಯಿಸೋದಲ್ಲ, ಕುಕ್ಕರಲ್ಲೇ ಎಲ್ಲ ಡ್ರೈ ಆಗಿಬಿಟ್ರೆ ಅಷ್ಟು ಚೆನ್ನಾಗಿರಲ್ಲ. ಒಂದು 2ರಿಂದ 3 ಸ್ಪೂನ್ ಸಾಕಾಗುತ್ತೆ, ಅಷ್ಟು ಸಾಕಾಗುತ್ತೆ. ಅಷ್ಟು ಹಾಕ್ಕೊಂಡ್ಬಿಟ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ, ಒಂದು 10 ಕರಿಬೇವು ಎಲೆ ಹಾಕ್ಕೊಂಡಿದ್ದೀನಿ, ಹಾಗೆ 1 ಈರುಳ್ಳಿ ಕಟ್ ಮಾಡ್ಕೊಂಡು ಸ್ಲೈಸಸ್ ಮಾಡ್ಕೊಳ್ಳಿ, ಆ ಕರಿಬೇವು ಹಾಕ್ಕೊಂಡಿದ್ದೀನಿ. ಹಾಗೆ ನೆನೆಸಿಟ್ಕೊಂಡಿರೋ ಅಂತ ಒಂದು 6 ಅವರ್ಸ್ ನೆನೆಸಿಟ್ಕೊಂಡ್ರೆ ಆಯಿತು. ಸಪೋಸ್ ನೀವು ನೆನೆಸಿರೋದು ಮರ್ತೋಗಿದ್ದೀರಾ, ನೆನೆಸಿಲ್ಲ ಅಂತಂದರೆ ಬಿಸಿ ನೀರಲ್ಲಿ ನೆನೆಸ್ಕೊಳ್ಳಿ. 1 ಅವರ್ ನೆನೆಸ್ಕೊಂಡ್ರೆ ಸಾಕಾಗುತ್ತೆ. ಬಿಸಿ ನೀರಲ್ಲಿ, ಅಂದರೆ ಫುಲ್ ಬಾಯ್ಲ್ ಆಗ್ತಿರೋ ನೀರಲ್ಲಿ ಹಾಕಿ ಬಿಟ್ಬಿಡಿ. ಒಂದು 1 ಅವರ್ 2 ಅವರ್ ನೆನೆಸ್ಕೊಂಡ್ರೂ ಕೂಡ ಸಾಕಾಗುತ್ತೆ. ಸಪೋಸ್ ನೀವು ಮರ್ತಿದ್ದೀರಾ, ಸಡನ್ನಾಗಿ ಪ್ಲ್ಯಾನ್ ಮಾಡೋಕ್ಕಂದ್ರೆ ಈ ಥರ ಕೂಡ ಮಾಡ್ಬೋದು. ಸೊ ನಾನಿಲ್ಲಿ ಸ್ಪೈಸಸ್ ಪೌಡರ್ ಬಂದ್ಬಿಟ್ಟು ಪೆಪ್ಪರು ಹಾಕ್ಕೊಳಕ್ಕಾಗಲಿಲ್ಲ, ಪೆಪ್ಪರ್ ಇರಲಿಲ್ಲ, ನಾನು ಅದಕ್ಕೆ ಪೆಪ್ಪರ್ ಪೌಡ್ರ್ ಹಾಕ್ಕೊಂಡಿದ್ದೀನಿ. ರುಬ್ಬಕ್ಕೆ ಪೆಪ್ಪರ್ ಇದ್ದರೆ ಪೆಪ್ಪರ್ ಹಾಕ್ಕೊಳ್ಳಿ. ಸೊ ಹಾಗೆ ಸಾಂಬಾರು ಪುಡಿ ಮತ್ತು ಖಾರದ ಪುಡಿ ಹಾಕ್ಕೊಂಡಿದ್ದೀನಿ, ಎಲ್ಲ 1 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಹಾಗೆ ಗರಂ ಮಸಾಲ ಒಂದು ಅರ್ಧ ಸ್ಪೂನು, ಪೆಪ್ಪರು, ಗರಂ ಮಸಾಲ, ಸಾಂಬಾರು ಪೌಡರು ಮತ್ತು ಚಿಲ್ಲಿ ಪೌಡರು, ಹಾಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು. ಅದು ಹಾಕ್ಕೊಂಡ್ಬಿಟ್ಟು 1 ಲೋಟ ನೀರು ಹಾಕ್ಕೊಂಡಿದ್ದೀನಿ, 1 ಗ್ಲಾಸಲ್ಲಿ ನೀರು ಹಾಕ್ಕೊಂಡಿದ್ದೀನಿ. ಸೊ ನೀವು ನೀರು ಜಾಸ್ತಿನೇ ಹಾಕ್ಕೊಳ್ಳಿ, ಯಾಕಂದರೆ ಅದರಲ್ಲೇ ಕುಕ್ಕರಲ್ಲಿ ಬೇಯಿಸೋದಲ್ಲ. ಸೊ ನೀರು ಜಾಸ್ತಿ ಬೇಕಾಗುತ್ತೆ, ಹಿಂಗೋಗುತ್ತೆ ಅದು. ತುಂಬ ಗಟ್ಟಿಗಿರೋದು ಬೇಡ, ಒಂದು ಆವ್ರೇಜಿಗಿರುತ್ತೆ, ಚೆನ್ನಾಗಿರುತ್ತೆ. ಸೊ 1 ಅಥವಾ 1 ಕಾಲು ಕಪ್ಪಷ್ಟು ನೀರು ಹಾಕ್ಕೊಂಡ್ರೆ ಚೆನ್ನಾಗಿ ಬರುತ್ತೆ, ಒಳ್ಳೆ ಕನ್ಸಿಸ್ಟೆನ್ಸಿ ಬರುತ್ತೆ. ಸೊ ಅದನ್ನ 3 ವಿಜಿಲ್ಸ್ ಬೇಯಿಸ್ಕೊಳ್ಳಿ. ಈ ಕಡೆ ನಾನು ಕಾಯಿ ಚಟ್ನಿ ಮಾಡ್ತಾಯಿದ್ದೀನಿ. ಕಾಯಿ ಚಟ್ನಿ ಈಸಿಯಾಗಿ ಮಾಡೋದು ಗೊತ್ತೇ ಇದೆ ನಿಮಗೆ, ಯಾರಿಗೆಲ್ಲ ಗೊತ್ತಿಲ್ಲ ಅಂದರೆ. ಸೊ ಕಾಯಿ, ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಉಪ್ಪು, ಇಷ್ಟೇ, ಅಷ್ಟು ಹಾಕ್ಬಿಟ್ಟು ಫೈನಾಗಿ ರುಬ್ಕೊಂಡ್ರೆ ಕಾಯಿ ಚಟ್ನಿ ರೆಡಿ ಆಗುತ್ತೆ. ಸೊ ಈ ಕಡೆ ನನ್ನ ತಂಗಿ ಪೂರಿ ಹೊಸ್ಕೊಡ್ತಾ ಇದ್ಲು.
ಸೊ ತುಂಬ ಸಾಫ್ಟಾಗೇ ಇತ್ತು ಮಾತ್ರ ಬಟ್ ಇದು ಹಿಟ್ಟು. ಸೊ ಈಸಿಯಾಗಿ ಬರೋದು. ತುಂಬ ಚಿಕ್ಕಕ್ಕೆ ನಾನು ಮಾಡೋದಿಲ್ಲ, ತುಂಬ ದಪ್ಪನೂ ಕೂಡ ನಮ್ಗೆ ಇಷ್ಟ ಆಗೋದಿಲ್ಲ. ಸ್ವಲ್ಪ ಮೀಡಿಯಂ ಥಿಕ್ನೆಸ್ಸಲ್ಲಿ ಒಂದು ಮೀಡಿಯಂ ಸೈಜಲ್ಲಿ ಪೂರಿ ಮಾಡ್ತೀನಿ. ತುಂಬ ಚಿಕ್ಕಕ್ಕೆ ಅಥವಾ ತುಂಬ ತಿಕ್ಕಾಗಿ ಮಾಡ್ತಾರೆ ಕೆಲವೊಬ್ರು, ಆ ಥರ ಏನು ನಾನು ಮಾಡೋದಿಲ್ಲ. ಸ್ವಲ್ಪ ಮೀಡಿಯಮ್ ಆಗಿರಲಿ, ತುಂಬ ತೆಳ್ಳಗೂ ಇರಬಾರ್ದು, ತುಂಬ ತಿಕ್ಕಾಗೂ ಇರಬಾರ್ದು, ಮೀಡಿಯಂ ಸೈಜಲ್ಲಿ ಹೊಸ್ಕೊಳ್ಳಿ. ಅದಾದ್ಮೇಲೆ ಆಯಿಲ್ ಸ್ವಲ್ಪ ಚೆನ್ನಾಗಿ ಕಾಯಬೇಕು, ಚೆನ್ನಾಗಿ ಕಾದಿಲ್ಲ ಅಂದರೆ ಬೇಗ ಬೇಗ ಬರೋದಿಲ್ಲ. ಸೊ ಅದಾದಮೇಲೆ ಆಯಿಲ್ ಕಾಯಿಸ್ಕೊಂಡು ಒಂದೊಂದೇ ಹಾಕ್ಕೊಂಡ್ರೆ ಆಯಿತು. ಸೊ ಚೆನ್ನಾಗಿ ಬರುತ್ತೆ, ಈಸಿಯಾಗಿ ಬೇಗ ಬರುತ್ತೆ. ಸೊ ನೀವು ಪೂರಿ ಹಿಟ್ಟು ಕಲಸುವಾಗ ಇದನ್ನು ಕೂಡ ಆ್ಯಡ್ ಮಾಡ್ಕೋಬೋದು. ಯಾವುದು ವನಸ್ಪತಿ ಅಂತ ಬರುತ್ತಲ್ವಾ, ಆಯಿಲ್ ಬದಲಿ ಅದನ್ನು ಕೂಡ ಹಾಕೋಬೋದು. ಡಾಲ್ಡಾ ಅಂತ ಹೇಳ್ತಾರೆ, ವನಸ್ಪತಿ ಅಂತ ಹೇಳ್ತಾರೆ, ಅದನ್ನು ಕೂಡ ಹಾಕ್ಕೋಬೋದು. ಅದು ಇನ್ನೂ ಸಾಫ್ಟಾಗಿ ಬರುತ್ತೆ. ಅದಿಲ್ಲ ಅಂದರೆ ಆಯಿಲ್ ಆ್ಯಡ್ ಮಾಡ್ಕೊಳ್ಳಿ. ತುಪ್ಪನೂ ಕೂಡ ಆ್ಯಡ್ ಮಾಡ್ಕೊಳ್ತಾರೆ ಕೆಲವೊಬ್ರು, ಹಾಲು ಆ್ಯಡ್ ಮಾಡ್ಕೊಳ್ತಾರೆ, ಬನಾನಾ ಹಾಕ್ಕೊಳ್ತಾರೆ. ಸೊ ತುಂಬ ವೆರೈಟೀಸ್, ಪೂರಿನಲ್ಲೂ ವೆರೈಟೀಸ್ ಇದೆ. ನಾನು ಬೇರೆ ನೆಕ್ಸ್ಟ್ ಇನ್ನೊಂದು ವೆರೈಟಿ ಮಾಡ್ತಾ ಇದ್ದು ನಾರ್ಮಲ್ ಸಿಂಪಲ್ಲಾಗಿ ಮಾಡೋವಂಥ ಪೂರಿ, ಎಲ್ಲರೂ ಮಾಡೋವಂಥದ್ದು ಸಿಂಪಲ್ಲಾಗಿ ಮಾಡೋವಂಥದ್ದು ತೋರಿಸಿದ್ದೀನಿ. ಮತ್ತು ಇನ್ನು ಬೇರೆ ಪೂರಿಯಲ್ಲಿ ವೆರೈಟಿ ಕೂಡ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ, ಕಮ್ಮಿ ವೀಡಿಯೋಸಲ್ಲಿ ಬರುತ್ತೆ. ಸೊ ನೋಡ್ಕೊಳ್ಳಿ, ನೋಡಿ ಪೂರಿ ಎಷ್ಟು ಚೆನ್ನಾಗಿ ಉಬ್ಬಿ ಚೆನ್ನಾಗಿ ಬರ್ತಾ ಇದೆ. ಸೊ ಸಾಫ್ಟಾಗಿ ಬರುತ್ತೆ. ಸೊ ತುಂಬ ಸಾಫ್ಟ್ ಬೇಕು ಅಂದರೆ ಪೂರಿ ಬಿಸಿ ಬಿಸಿದ ಮುಚ್ಚಿಡಿ, ಸ್ವಲ್ಪ ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ. ಸೊ ನಮ್ಮ ಅಪ್ಪಾಜಿಗೆ ಸ್ವಲ್ಪ ಸಾಫ್ಟಾಗಿರಬೇಕು, ಅವ್ರಿಗೆ ಸ್ವಲ್ಪ ಹಲ್ಲು ನೋವಿದೆ ಅಂತ ಹೇಳ್ಬಿಟ್ಟು ನಾನು ಬಿಸಿ ಬಿಸಿದು ಮುಚ್ಚಿಟ್ಟಿದ್ದೆ ಅವ್ರಿಗೋಸ್ಕರ ಸಪ್ರೇಟಾಗಿ. ಸೊ ಪೂರಿ ಎಲ್ಲ ಕರ್ಕೊಂಡು ಆಯಿತು. ಈ ಕಡೆ ಪಲ್ಯ ಕೂಡ 3 ವಿಷಲ್ಸ್ ಆಗಿತ್ತು, ಚೆನ್ನಾಗಿ ಬೆಂದಿತ್ತು. ಸೊ ಚೆನ್ನಾಗಿ ಆಗಿದೆ. ನಮ್ಮ ಅಪ್ಪಾಜಿಗೆ ಸ್ವಲ್ಪ ಕಾಲು ನೋವಿರೋದ್ರಿಂದ ಕಾಳು ತಿನ್ನೋಕ್ಕಾಗಲ್ಲ. ಸೊ ನಾನು ಗ್ರೇವಿ ಜಾಸ್ತಿ ಆಗಲಿ ಅಂತೇಳಿ ಸ್ವಲ್ಪ ನೀರು ಜಾಸ್ತಿನೇ ಹಾಕಿದ್ದೆ. ಈ ಕನ್ಸಿಸ್ಟೆನ್ಸಿ ಕರೆಕ್ಟಾಗಿದೆ, ಎಲ್ಲರೂ ಕೂಡ ತಿನ್ನೋಷ್ಟು ಮೀಡಿಯಮ್ ಕನ್ಸಿಸ್ಟೆನ್ಸಿ ಇದೆ. ಇಷ್ಟು ಹಾಕೊಂಡ್ರೆ ಚೆನ್ನಾಗಿರುತ್ತೆ, ಸಾಕಿಷ್ಟು. ತುಂಬ ತೆಳ್ಳಗೆ ಬೇಕು ಅಂತಂದರೆ ಇನ್ನೂ ಸ್ವಲ್ಪ ನೀರು ಹಾಕ್ಕೊಳ್ಳಿ, ಇಲ್ಲ ಅಂತಂದರೆ ಓಕೆ. ಸೊ ಇಷ್ಟೇ, ಇದು ಈಸಿಯಾಗಿ ಮಾಡೋವಂಥ ಪೂರಿ ಮತ್ತು ಚೋಲೆ ಮಸಾಲ ಅಥವಾ ಕಡಲೆಕಾಳು ಕರಿ ಅಥವಾ ಪಲ್ಯ ಯಾವ ಥರನೂ ಅಂದ್ಕೋಬೋದು ನೀವು. ಸೊ ಇದೆಲ್ಲ ಹಾಕೊಂಡು ಕಾಯಿ ಚಟ್ನಿ ಹಾಕೊಂಡು ಟೇಸ್ಟ್ ಮಾಡಿ ನೋಡಿ, ತುಂಬ ಟೇಸ್ಟಿಯಾಗಿತ್ತು. ನಮ್ಮ ಅಪ್ಪಾಜಿ ತುಂಬ ಖುಷಿಪಟ್ಟರು, ತುಂಬ ಚೆನ್ನಾಗಿದೆ ಚೆನ್ನಾಗಿದೆ ಅಂತೇಳಿ ತಿಂದುಬಿಟ್ರು. ಕಾಳು ತಿನ್ನೋಕ್ಕಾಗಿಲ್ಲ ಅವ್ರಿಗೆ, ಬರೀ ಗ್ರೇವಿ ಹಾಕ್ಕೊಟ್ಟಿದ್ದೆ, ಅದರಲ್ಲೇ ತಿಂದರು. ಸೊ ಇಷ್ಟ ಆದರೆ ನೀವು ಕೂಡ ಟ್ರೈ ಮಾಡಿ ನೋಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.